ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ E20 ಅಂದ್ರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ನೀತಿ ಈಗ ವಾಹನ ಸವಾರರ ನಿದ್ದೆಗೆಡಿಸ್ತಾ ಇದೆ. ಇಂಥದ್ದೊಂದು ಗಂಭೀರ ಅನುಮಾನ ಮತ್ತು ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಖ್ಯಾತ ಯೂಟ್ಯೂಬರ್ ಮನೀಶ್ ಕಶ್ಯಪ್ ಅವರು ಖರೀದಿಸಿದ್ದ ಬ್ರಾಂಡ್ ನ್ಯೂ ಟೊಯೋಟಾ ಇನೋವಾ ಹೈಕ್ರಾಸ್ ಕಾರು ಕೇವಲ 12,000 ಕಿಲೋಮೀಟರ್ ಓಡುವಷ್ಟರಲ್ಲೇ ಎಂಜಿನ್ ಕೈಕೊಟ್ಟಿದೆ. E20 ಪೆಟ್ರೋಲ್ ಬಳಕೆಗೆ ಯೋಗ್ಯವಾಗಿದೆ ಅಂತ ಕಂಪನಿ ಪ್ರಮಾಣೀಕರಿಸಿದ್ದ ಈ ಕಾರಿನ ಎಂಜಿನ್ ಎಥೆನಾಲ್ ಮಿಶ್ರಿತ ಇಂಧನದಿಂದಲೇ ಸಂಪೂರ್ಣ ಹಾಳಾಗಿದೆ ಅಂತ ಟೊಯೋಟಾ ಸರ್ವಿಸ್ ಸ್ಟೇಷನ್ನಲ್ಲೇ ನಿಂತು ಮನೀಶ್ ಕಶ್ಯಪ್ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಸಂಬಂಧಿಕರಿಗೆ ಲಾಭ ಮಾಡಿಕೊಡಲು ಈ ಎಥೆನಾಲ್ ಪೆಟ್ರೋಲ್ ಮಾರಾಟ ಮಾಡಲಾಗ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಒಂದೆಡೆ ಮೈಲೇಜ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡ ಹೊಸ ಕಾರುಗಳ ಎಂಜಿನ್ ಡ್ಯಾಮೇಜ್ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನೀತಿಯಿಂದ ದೇಶದ ಜನರಿಗೆ ಭಾರಿ ನಷ್ಟ ಆಗ್ತಾ ಇದೆ ಅಂತ ಮನೀಶ್ ಕಶ್ಯಪ್ ಕಿಡಿಕಾರಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. कचरा मिक्स हो जा रहा है एथेनॉल में. अभी एथेनॉल मार्केट में मिलता है? ये तो नहीं बता सकते हैं. पेट्रोल पंप के अलावा मिलता है मार्केट में? मार्केट में नहीं मिलता, पेट्रोल पंप पे ही मिलेगा. पेट्रोल पंप पे ही मिलेगा? पेट्रोल पंप पे अलग से मिलेगा नहीं. उठ जाओ. क्या एथेनॉल मार्केट में नहीं मिलता, पेट्रोल पंप पे ही मिलेगा. ये खोलिए तो अभी हम फ्यूल टैंक निकालेंगे, उसके बाद फ्यूल टैंक खोलिए हमारे सामने. आपके सामने ही खोलेंगे, लगा हुआ है. क्या फ्यूल टैंक खोलने में थोड़ा टाइम लगेगा. अभी कितना समय लगेगा? आधा घंटा लगेगा. फ्यूल टैंक मेरे सामने खोलिए. जी. और ये गलती किसकी है? ये गलती किसकी है आप बताइए. पेट्रोल कस्टमर की कोई गलती है? सर, आपकी गलती नहीं है. किधर है उसका ढक्कन? किधर है फ्यूल लीड का? से आपने पेट्रोल डलवाया, किधर होता है ढक्कन? ढक्कन है इस साइड होता है ना जी. नीचे कीजिए तो थोड़ा सा. स्टैंड निकालिए तो उसको. अंसारी स्टैंड ಫಾರ್ ಎಕ್ಸಾಂಪಲ್ ನಾನೇ ಏನು ನನ್ನ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಬೈಕ್ ಬಂದು 2018 ಮ್ಯಾನುಫ್ಯಾಕ್ಚರಿಂಗ್ ಬಜಾಜ್ 200 NS. ಸೊ 2018 ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಏನಿದೆ ಬೈಕ್ ಇದೆ, ಆ ಬೈಕ್ ಬಂದು E20 ಪೆಟ್ರೋಲ್ಗೆ ಕಾಂಪಿಟೇಬಲ್ ಅಲ್ವೇ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಏನು E20 ಕಂಪಲ್ಸರಿ ಮಾಡಿದ್ದಾರೆ, ಆ ಪೆಟ್ರೋಲಿಂದ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಸೊ ನಮ್ಮ ಏನು ಬೈಕ್ ರೆಗ್ಯುಲರ್ ಮೈಲೇಜ್ ಇತ್ತು, ಆ ಮೈಲೇಜ್ ಡ್ರಾಪ್ ಆಗ್ತಾಯಿದೆ. ಸೊ ಮೈಲೇಜ್ ಡ್ರಾಪ್ ಆಗೋದು ಒಂದೇ ಪ್ರಾಬ್ಲಮ್ ಅಲ್ಲ, ಕಾರ್ಬೊರೇಟ್ರ್ ಕ್ಲಾಗ್ ಆಗುತ್ತೆ. ಕಾರ್ಬೊರೇಟ್ರ್ ಕ್ಲಾಗ್ ಆಗೋದ್ರಿಂದ ಫ್ಯೂಯಲ್ ಲೈನ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ರಸ್ಟ್ ಫಾರ್ಮೇಷನ್ ಬರೋದು. ಸೊ ನಾವು ಯಾವಾಗಲೂ ಕಂಪ್ಲೀಟ್ ಫುಲ್ ಟ್ಯಾಂಕೆ ಪೆಟ್ರೋಲ್ನ ಫಿಲ್ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ. ಸೊ ಮಾಯಿಶ್ಚರ್ನ ಅವಾಯ್ಡ್ ಮಾಡೋದಕ್ಕೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಅದರಲ್ಲೂ ಈ ಏನು ಮಿಡಲ್ ಕ್ಲಾಸ್ ಇರ್ತಾರೆ ಅವ್ರಿಗಂತೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಏಕೆಂದರೆ ನಾವು ಏನು ಈ ಮೇಂಟೆನೆನ್ಸ್ ಕಾಸ್ಟು ಅಥವಾ ಈ ರಿಪೇರ್ ಕಾಸ್ಟ್ನ ಬೇರ್ ಮಾಡೋಕ್ಕಾಗಲ್ಲ. ಏಕೆಂದರೆ ರೆಗ್ಯುಲರಾಗಿ ಇದ್ರದ್ದು ಪ್ರಾಬ್ಲಮ್ ಬರ್ತಾನೇ ಇದೆ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಏನು ಸರ್ಕಾರ ಮಾಡಿರೋದು E20 ಪೆಟ್ರೋಲ್ ಕಂಪಲ್ಸರಿ ಅಂತ ಎಥೆನಾಲ್ ಇದನ್ನು ಮಾಡ್ತಾ ಇರೋದು. ಸೊ ಏನು ಅಲ್ಲ, ಪೆಟ್ರೋಲಿಯಂ ಸಚಿವರು ಹೇಳಿದ್ದಾರೆ ಒಂದು ಸ್ವಲ್ಪ ಕುಸಿತ ಆಗ್ಬೋದು ಮೈಲೇಜಲ್ಲಿ ಅಂತ. ಈಗ ಬಹಳಷ್ಟು ದೂರುಗಳು ವ್ಯಕ್ತವಾಗ್ತಾ ಇದೆ. ನೀವು ತುಂಬ ಕನ್ವಿನ್ಸ್ ಮಾಡದೆ ನಾವು ಹೇರ್ತೀನಿ ಅಂತ ಹೋದರೆ ವಿರೋಧ ಜಾಸ್ತಿ ಆಗುತ್ತೆ. ಸೊ ವೈಜ್ಞಾನಿಕವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳು ಇನ್ನೂ ಆಗಬೇಕಾಗಿದೆ ಮತ್ತು ಸ್ವಲ್ಪ ಆಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಒಂದು ಹೊಸ ವೆಹಿಕಲ್ ಖರೀದಿಸಿದ ನಾನು ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಸಿರೋದ್ರಿಂದ ನನ್ನ ಗಾಡಿ ಓಡ್ತಾನೇ ಇಲ್ಲ, ನನ್ನ ಗಾಡಿ ನಿಂತೋಗಿದೆ ಅಂದರೆ ಡೆಫಿನೆಟ್ಲಿ ವಾಹನ ಸವಾರ ಬೇಜಾರಾಗ್ತಾರೆ. ಸೊ ಇದನ್ನು ಅತ್ಯಂತ ಜಾಣತನದಿಂದ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲದೇ ಇದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನು ಅನ್ಅಡ್ರೆಸ್ಡು ನೀವು ಹೇರೋದಕ್ಕೆ ಪ್ರಯತ್ನ ಪಟ್ಟರೆ ಗೊತ್ತು ಇದು ಇಕೋ ಫ್ರೆಂಡ್ಲಿ ಅನ್ನೋ ರೈತರಿಗೆ ಆದಾಯ ಬರುವಂತಹ ಒಂದು ವಿಚಾರ, ಮತ್ತು ನಾವು ಬೇರೆ ದೇಶಗಳ ಮೇಲೆ ಏನು ಡಿಪೆಂಡ್ ಆಗಿದ್ದೀವಿ ಅದು ಕೂಡ ಕಡಿಮೆ ಆಗುತ್ತೆ. ಈ ಥರ ಇದೆ E20 ಅಂದರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್. ಬಟ್ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅನ್ಅಡ್ರೆಸ್ಡ್ ಆಗಬಾರ್ದಷ್ಟೇ. ಕನ್ವಿನ್ಸ್ ಮಾಡಿ, ನೀವು ತುಂಬ ಒತ್ತಡ ಹೇರಿ ಮೈ ಮೇಲೆ ಹೇರಬೇಡಿ. ನೋಡೋಣ ಈ ವಿಚಾರದಲ್ಲಿ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ. ಓಕೆ, ಮನೆಗೂ BLOಗಳು ಬರ್ತಾ ಇದ್ದಾರೆ, ಬರ್ತಾ ಇಲ್ಲ ಅಂತಲ್ಲ, ಬರ್ತಾ ಇದ್ದಾರೆ.
ಎಲ್ಲೋ ಒಂದು 2-3 ಪ್ರಕರಣಗಳಿಂದಾಗಿ ಇಡೀ ಬಿ ಎಲ್ ಒಗಳನ್ನು ನಾವು ಟಾರ್ಗೆಟ್ ಮಾಡಿ ಅವ್ರ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಸಿಲು ಮಳೆ ಚಳಿ ಅಂದೆ ಪಾಪ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಲಸಕ್ಕೆ ನಮ್ಮದು ಒಂದು ಕೃತಜ್ಞತೆ ಇರಬೇಕು. ಬಟ್ ರಾಜಕೀಯ ಪಕ್ಷಗಳ ಈ ಒಂದು ಆರೋಪ ಪ್ರತ್ಯಾರೋಪದಲ್ಲಿ ಬಲಿಪಶುಗಳಾಗ್ತಾ ಇರೋರು ಒಂದು ಬಿ ಎಲ್ ಒಗಳು, ಇನ್ನೊಂದು ನಾವು ಮತದಾರರು. ಸೊ ಹೀಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮತದಾರರ ಹಕ್ಕನ್ನು ಕಸಿದುಕೊಳ್ಳುವ ಯಾವುದೇ ಪ್ರಯತ್ನಗಳು ಆಗಬಾರ್ದು. ಅದನ್ನು ಖಾತ್ರಿಪಡಿಸಿ ಆ ಭದ್ರತೆಯನ್ನು ನಮಗೆ ಕೊಡಿ.